ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಬ್ಬ ವ್ಯಕ್ತಿ ಕಾಟಾಚಾರಕ್ಕೆ ಓದ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ತಿರುಗಾಡ್ಕೊಂಡು ಪರೋಡಿ ಥರ ಇದ್ದ. ಆದರೆ ಇವತ್ತು ಅವನು ಕೋಟ್ಯಾಧೀಶ್ವರ. ಸೊಸೈಟಿಲಿ ಒಳ್ಳೆ ಹೆಸರದೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೆಸರು ಮಾಡಿದ್ದಾನೆ. ಅದಕ್ಕೆ ಕಾರಣ ಈ ಪ್ರೀತಿ. ಅಂಡ್ ಆ ವ್ಯಕ್ತಿ ಅಭಿರಾಮ್ ಜಯಶಂಕರ್. ನನ್ನನ್ನು ಪ್ರೀತಿಯಿಂದ ತಿದ್ದಿದ್ದು ನನ್ನ ಹೆಂಡತಿ ಅಂತೀರ. ಒಂದು ವೇಳೆ ನಾನು ಕೊಂದಿದ್ದು ನಿಜಾನೇ ಅನ್ನೋದಾದ್ರೆ ನೆಕ್ಸ್ಟ್ ಮೂಮೆಂಟ್ ನಾನು ಸಾಯ್ಬೇಕಾಯ್ತು. ಆದ್ರೆ ಇವತ್ತು ನಾನಿಲ್ಲಿ ಬದುಕಿದ್ದೀನಿ ಅಂದ್ರೆ ನನ್ನ ನಂತರ ಮತ್ತೆ ಬಂದೇ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ ಮೈ ಲಾರ್ಡ್. ಅವಳು ನನ್ನ ಜೀವ ಆಗಿದ್ಲು. ಅಂಥವಳನ್ನ ನಾನು ಸಾಯಿಸ್ತೀನಿ ಅಂದ್ರೆ ಅದು ಒಂದೇ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ. ಇವರ ಐ ಆಬ್ಜೆಕ್ಟ್ ಯುವರ್ ಆನರ್. ಎಜೆ ಅವರು ಪ್ರೀತಿ ಪ್ರೇಮ ಅಂತ ಕತೆ ಕಟ್ಟಿ ಈ ಕೇಸ್ನ ದಿಕ್ಕನ್ನೇ ತಪ್ಪಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಬೇಸಿಕಲಿ ಇವರೊಬ್ಬ ಒರಟ ವ್ಯಕ್ತಿ. ಇವರು ಕೋಪ ಬಂದ್ರೆ ಅವ್ರಾಗಿರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಜೆ ಅವರು ಅಂತರ ಅವರ ಕಾಲೇಜ್ಗೆ ನುಗ್ಗಿ ಸ್ಟೂಡೆಂಟ್ಸ್ಗೆಲ್ಲ ಹೊಡೆದಿದ್ದಾರೆ ಅನ್ನೋ ಸಾಕ್ಷಿನ ಈಗಾಗಲೇ ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದೀನಿ. ಪಬ್ಲಿಕ್ ಪ್ರಾಸಿಕ್ಯೂಟ್ರು ವಿಷಯನ ಅರ್ಧ ಹೇಳ್ತಾ ಇದ್ದಾರೆ. ಇವರು ಇನ್ನರ್ಧನ ಹಾಗೆ ಬಿಡ್ತಾ ಇದ್ದಾರೆ. ಯಾಕೆ ಸರ್? ಪೂರ್ತಿ ಹೇಳಿದ್ರೆ ಕೇಸ್ ಸೋತೋಗ್ತೀನಿ ಅಂತ ಭಯನ? ಕೇಳೋಣ. ಕಾಲೇಜಲ್ಲಿ ಗಲಾಟೆ ಆಯಿತು ಅಂತ ಅವರು ಸಾಕ್ಷಿ ಹುಡುಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರುವಂಥ ಧರ್ಮ ಅವರು ಆ ಗಲಾಟೆ ಯಾಕಾಯಿತು, ಯಾರಿಗೋಸ್ಕರ ಆಯಿತು ಅದನ್ನು ಈ ಕೋರ್ಟಿಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಅಂತರ ಅವ್ರನ್ನ ಕಾಲೇಜಲ್ಲಿ ಕೆಲವು ಹುಡುಗರು ಚುಡಾಯಿಸಿದ್ರು, ಅದಕ್ಕಾಗಿ ಎಜಿ ಅವ್ರು ಗಲಾಟೆ ಮಾಡ್ತಾರೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಂತರ ಸೇಫ್ ಆಗಿರಬೇಕು, ಸೆಕ್ಯೂರ್ ಆಗಿರಬೇಕು ಅಂತ ಆಸೆ ಪಟ್ಟವನು ನಾನು. ಅಂತರಾಗೋಸ್ಕರ ಕಾಲೇಜಲ್ಲಿ ಗಲಾಟೆ ಮಾಡಿದವನು ನಾನು. ಅಂಥವನು ಅಂತರನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ? ಮಾತಿನ ಮಧ್ಯದಲ್ಲಿ ಕೋಪದಲ್ಲಿ ನೂರಾರು ಮಾತಾಡ್ತಾರೆ. ಎಲ್ಲ ಅದರ ಲಿಟ್ರಲ್ ಮೀನಿಂಗ್ ತಗೊಳಕ್ಕಾಗಲ್ಲ ಇವರನ್ನ. ಮೋರೋವರ್, ಕೋಪ ಇದ್ದವ್ರನ್ನೆಲ್ಲರನ್ನೂ ಕೊಲೆಗಾರರು ಅಂತ ಹೇಳೋಕ್ಕಾಗಲ್ಲ. ಏನೇ ಅಂತರ ಅವ್ರ ಚಿಕ್ಕಪ್ಪನ ಕಟ್ಕಟ್ಟೆ ಕರೆಸ್ಬೇಕು ಅಂತ ನಾ ಕೇಳ್ಕೊತೀನಿ ಇವರನ್ನ. ಶಿವಕುಮಾರ್ 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 ಅವರೇ, ಅಂತರ ಹೆಚ್ಚಿಗೆ ತವ್ರ ಮನೆಗೆ ಬರ್ತಾ ಇರಲಿಲ್ಲ. ಬಂದರೂ ಹೆಚ್ಚಿಗೆ ಹೊತ್ತು ಇರೋ ಹಾಗಿಲ್ಲ ಅಂತ ಅವ್ರ ಗಂಡ ಹೇಳಿದ್ದ ಅಂತ ನೀವು ನಂಬಿದ್ರಿ, ಕರೆಕ್ಟ್? ಹೌದು. ನಿಮಗೊಬ್ಳು ಮಗಳಿದ್ದಾಳೆ, ಅವಳು MSc ಓದ್ತಾ ಇದ್ದಾಳೆ, ರೈಟ್? ಒಂದ್ಸಲ ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡ್ಲು ಅಂತ ಕೇಳ್ಪಟ್ಟೆ. ಯಾಕೆ ಅಂತ ಹೇಳ್ಬೋದಾ? ನಾನು ಅವಳನ್ನ ಕಾಲೇಜಿನ ಟ್ರಿಪ್ ಕಳಿಸ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಜಗಳ ಮಾಡಿಕೊಂಡು ಅಂತ ಕೆಲಸ ಮಾಡಕ್ಕೆ ಹೋಗಿದ್ಲು. ಯಾಕೆ ಕಳಿಸ್ಲಿಲ್ಲ? ಯಾಕೆ ಅಂದ್ರೆ ಜೀವ ತೆಗಿಯೋ ನಿನಗೇನು ಗೊತ್ತು ಪ್ರೀತಿ ಬಗ್ಗೆ? ನನಗೆ
ನನಗೆ ನನ್ನ ಮಗಳು ಅಂದ್ರೆ ಪ್ರಾಣ. ಅದಕ್ಕೆ ಒಂದು ಕ್ಷಣನೂ ಅವಳನ್ನು ಬಿಟ್ಟಿರಕ್ಕಾಗ್ತಿರಲ್ಲ. ಅದಕ್ಕೆ ಅವಳು ಟ್ರಿಪ್ಗೆ ಹೋದ್ರೆ ನಾನು ಅವಳನ್ನು ಬಿಟ್ಟಿರ್ಬೇಕಲ್ಲ ಅನ್ನೋ ಚಿಂತೆ. ಆಮೇಲೆ ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಡುತ್ತಲ್ಲ ಅಂತ ಭಯ. ಅದಕ್ಕೆ ಅವಳನ್ನು ಕಳಿಸ್ಲಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಒಬ್ಬ ತಂದೆ ತನ್ನ ಮಗಳ ಮೇಲಿನ ಕಾಳಜಿಗೆ ಟ್ರಿಪ್ ಕಳಿಸಲ್ಲ ಅಂತ ಹಠ ಮಾಡೋದು ಪ್ರೀತಿ ಅನ್ನಿಸ್ಕೊಡುತ್ತೆ. ಅದೇ ಒಬ್ಬ ಗಂಡ ಯಾವಾಗಲೂ ಹೆಂಡತಿ ಜೊತೆಲೇ ಇರಬೇಕು, ಹೆಚ್ಚಿಗೆ ಹೊತ್ತು ದೂರ ಇರಬೇಡ ಅಂತ ಹಠ ಮಾಡೋದು ಪ್ರೀತಿ ಅನ್ನಿಸ್ಕೊಳ್ಳೋದ್ವಾ ಯುವರ್ ಆನರ್? ನಾನು ಹೇಳೋದು ಇಷ್ಟೇ ಯುವರ್ ಆನರ್. ಅಂತರ ನನ್ನ ಜೀವ ಆಗಿದ್ಲು, ಅಂತರ ನನ್ನ ಪ್ರಾಣ ಆಗಿದ್ಲು. ನಾನಿವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅವಳ ಹೆಸರಲ್ಲೇ. ಅವಳಿಲ್ಲದೆ ನಾನಿಲ್ಲ. ನನ್ನಲ್ಲಿ ಕೋಪದ ವ್ಯಕ್ತಿತ್ವ ಇದೆ ಅಂತನೋ, ಅಂತರ ಇವತ್ತು ಕಾಣ್ತಿಲ್ಲ ಅಂತನೋ, ಅಥವಾ ಯಾವುದೋ ಸಿಡಿಲಿ ನಾವು ಜಗಳ ಆಡಿದ್ದೀವಿ ಅಂತನೋ ನಾನು ಅವಳನ್ನು ಕೊಂದಿದ್ದೀನಿ ಅಂತ ಯೋಚನೆ ಮಾಡೋದು ತಪ್ಪು ಅನ್ಸುತ್ತೆ ಯುವರ್ ಆನರ್. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ಸಿಡಿಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಎಲ್ಲರೂ ಕಾಣೋಂಗೆ. ಎಜೆ ಅವರು ತಮ್ಮ ಹೆಂಡತಿನ ಹೆದರ್ಸ್ತಿದ್ದಾರೆ. ಹೊಡಿತೀನಿ, ನಿನ್ನ ಹೂತಾಕ್ತೀನಿ, ಮಣ್ಣು ಮಾಡ್ತೀನಿ, ಇವತ್ತೇ ನಿನ್ನ ಕೊನೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಸಾಕ್ಷಿಗಳು ಸ್ಪಷ್ಟವಾಗಿದ್ರು ಅವರು ಬಣ್ಣ ಬಣ್ಣದ ಮಾತು ಕಟ್ಟಿ ಕೋರ್ಟ್ನ ಏನ್ ಮಾಡಿಸ್ತಿದ್ದಾರೆ ಹೊರತು ಅವ್ರ ಹತ್ರ ಈ ಸಿಡಿ ಸಾಕ್ಷಿಗೆ ಉತ್ತರ ಇಲ್ಲ. ಆಬ್ಜೆಕ್ಷನ್ ಸಸ್ಟೈನ್. ಅಭಿರಾಮ್ ಅವರೇ, ಸಿಡಿನಲ್ಲಿ ಎಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಆದರೂ ನೀವೇನು ಹೇಳ್ತಿಲ್ವಲ್ಲ? ಕಾಣ್ತಿರೋದು ನಿಜ ಯುವರ್ ಆನರ್, ಆದರೆ ನೀವೆಲ್ಲ ನೋಡ್ತಿರೋ ಆ್ಯಂಗಲ್ ಸರಿ ಇಲ್ಲ. ಈ ಘಟನೆ ನಡೆಯೋದಕ್ಕೆ ಮುಂಚೆ ಇನ್ನೊಂದು ಘಟನೆ ನಡೀತು. ಆಗ ಅಂತರ ನನ್ನ ಜೊತೆ ನೀನು ಜಗಳ ಆಡಬೇಕು ಅಂತ ಹಠ ಮಾಡಿದ್ದು. ಅದಕ್ಕೋಸ್ಕರ ಆಡಿದ ಜಗಳನೇ ಹೊರತು ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಅಲ್ಲ ಯುವರ್ ಆನರ್, ಪ್ರಪಂಚದಲ್ಲಿ ಗಂಡ ಹೆಂಡತಿ ನಡುವೆ ಜಗಳಾನೇ ಆಗ್ಬಾರ್ದು, ಇಬ್ರು ಅನ್ಯೋನ್ಯವಾಗಿರ್ಬೇಕು ಅಂತ ಎಷ್ಟೋ ಜನ ಹರಕೆ ಕಟ್ಕೊಂಡಿರೋದನ್ನ ನಾವು ಕೇಳಿದೀವಿ. ಅಂತಾದ್ರಲ್ಲಿ ಎಜೆ ಅವ್ರ ಹೆಂಡತಿ ಇವ್ರನ್ನ ನನ್ನ ಜೊತೆ ಜಗಳ ಮಾಡು ಅಂತ ಬೇಡ್ಕೊಳ್ತಿರೋದು ಇವ್ರು ಹೇಳ್ತಿರೋ ಕಟ್ಟುಕತೆ ಅಲ್ಲದೆ ಬೇರೆ ಏನು ಹೇಳಿ? ಕಿವಿ ಖಾಲಿದೆ ಅಂತ ಕಿವಿ ಮೇಲೆ ದೊಡ್ಡ ಹೂಕುಂಡನ ಇಡೋಕ್ ನೋಡ್ತಿದ್ದಾರೆ ನಮ್ಮ ಎಜೆ ಸಾಹೇಬ್ರು. ಆರ್ಡರ್, ಆರ್ಡರ್. ಥ್ಯಾಂಕ್ ಯು ಸರ್, ನೀವಿನ್ನು ಹೊರಡ್ಬೋದು. ಎಲ್ರಿಗೂ ಇದೇ ಥರ ಯೋಚನೆ ಮಾಡೋದು ಸಹಜ ಯುವರ್ ಆನರ್. ಬಟ್ ನಾನು ನನ್ನ ಅಂತರ ಎಲ್ಲರ ಥರ ಇರಲಿಲ್ಲ. ಆವತ್ತು ಅಂತರ ಜಗಳ ಮಾಡಬೇಕು ಅಂತ ಹಠ ಮಾಡಿದ್ದಕ್ಕೋಸ್ಕರ ಆಡಿದ ಜಗಳ ಹೊರತು ಇದನ್ನ ಇಟ್ಕೊಂಡು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಒಪ್ಪಲ್ಲ. ವೆಲ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಾಗೆ ಅಂತರ ಕೊಲೆನೇ ಆಗಿದೆ ಅನ್ನೋದಾದರೆ ಅಂತರ ಬಾಡಿಯಲ್ಲಿ ಅಂತರ ಕಾಣಿಸ್ತಾ ಇಲ್ಲ ಅಂತ ಅವ್ರ ಫ್ಯಾಮಿಲಿಯವರು ಯಾಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿದ್ರೆ ಕಂಪ್ಲೇಂಟ್ ಇಲ್ಲಿ. ಆ್ಯಂಡ್ ಇಷ್ಟು ವರ್ಷ ಇಲ್ಲದೆ ಇರೋವಂಥದ್ದು ಇವತ್ತು ಈ ಡೌಟ್ ಯಾಕೆ ಬಂದಿದೆ? ಆನ್ಸರ್ ಇಸ್ ವೆರಿ ಸಿಂಪಲ್ ಯುವರ್ ಆನರ್. ನನ್ನ ಮತ್ತೆ ಅಂತರ ಪ್ರೀತಿಗೆ ಮಸಿ ಬಳಿಯುವಂಥ ಪ್ರಯತ್ನ ನಡೀತಾ ಇದೆ. ಈ ಸಿಚುವೇಶನ್ಗೂ ಮುಂಚೆ ಇನ್ನೂ ಒಂದು ಸಿಚುವೇಶನ್ ನಡೆದಿತ್ತು. ಆ 2 ಸಿಡಿನೂ ನನ್ನ ಹತ್ರನೇ ಇತ್ತು. ಬಟ್ ಈ ಸಿಡಿ ಇಲ್ಲಿಗೆ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಮೊದಲನೇ ಸಿಡಿ ನೋಡಿದ್ರೆ ಎಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತೆ.
ಸೊ ಅರ್ಧ ವಿಷಯ ಇಟ್ಕೊಂಡು ನಡೆಸ್ತಾ ಇರೋ ಈ ಕೇಸನ್ನು ಕೋರ್ಟು ಖುಲಾಸೆ ಮಾಡಿ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ದಟ್ಸ್ ಆಲ್ ಯುವರ್ ಆನರ್. ನಿಮ್ದೇನಾದ್ರೂ ವಾದ ಇದೆಯಾ? ಯುವರ್ ಆನರ್, ಕಣ್ಣು ಕಾಣ್ತಿರೋದನ್ನ ಬಿಟ್ಟು ಬೇರೆ ಕಥೆನೇ ಹೇಳ್ತಿದ್ದಾರೆ ಎಜೆ ಸಾಹೇಬ್ರು. ಇಷ್ಟು ಬಲವಾದ ಸಾಕ್ಷಿ ಇದ್ದು ಕೇಸ್ ಖುಲಾಸೆ ಆಯ್ತು ಅಂದ್ರೆ ನಾಳೆ ಜನರಿಗೆ ಕೋರ್ಟ್ ಮೇಲೆ ಇರೋ ನಂಬಿಕೆ ಕಳ್ಕೊಂತಾರೆ. ದಯವಿಟ್ಟು ಇದನ್ನ ಮನದಲ್ಲಿಟ್ಕೊಂಡು ಮಹಾಸ್ವಾಮಿಗಳು ತೀರ್ಪನ್ನು ಕೊಡಬೇಕು ಅಂತ ಕೋರ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ವಾದ ವಿವಾದನ ಕೋರ್ಟ್ ಕೇಳಿಸ್ಕೊಂಡಿದೆ. ಈ ಸಿಡಿ ಇಟ್ಕೊಂಡು ಕೊಲೆ ಆಗಿದೆ ಅಂದರೆ ಕೋರ್ಟ್ ಒಪ್ಪೋದಿಲ್ಲ. ಇನ್ನೊಂದು ಸಿಡಿ ಇದೆ ಅಂದ್ರಲ್ಲ, ಅದನ್ನು ತಂದು ಕೊಟ್ರೆ ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ನನಗೆ ಟೈಮ್ ಬೇಕು ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ನೆಕ್ಸ್ಟ್ ಹಿಯರಿಂಗಲ್ಲಿ ಅಭಿರಾಮ್ ಅವರು ಆ ಸಿಡಿನ ತಂದು ಕೊಡಲಿ. ಅದಕ್ಕೆ ಕಾಲಾವಕಾಶ ಬೇಕಿರೋದ್ರಿಂದ ಕೋರ್ಟು ಕೆಲವು ಷರತ್ತಿನೊಂದಿಗೆ ಅಭಿರಾಮ್ ಜಯಶಂಕರ್ ಅವರಿಗೆ ಜಾಮೀನು ಮಂಜೂರು ಮಾಡುತ್ತದೆ. ಥ್ಯಾಂಕ್ ಯು ಯುವರ್ ಆನರ್. ದ ಕೋರ್ಟ್ ಈಸ್ ಅರ್ಜೆಂಟ್. ಅಬ್ಬಾ, ಎಂತ ಖುಷಿ ವಿಷಯ ಹೇಳ್ದಲಿಲ್ಲ. ನಮ್ಗಂತೂ ಖುಷಿನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ದುರ್ಗಾ ಅವರೇ, ನಾನು ಕೋರ್ಟ್ ಮುಂದೆ ಇದ್ದೀನಿ ಅಂತ ಕಂಟ್ರೋಲಲ್ಲಿ ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಕುಂಡಾಡ್ಬಿಡ್ತಿದೆ. ಈಚೆಗೆ ಬೇಲ್ ಸಿಕ್ತು. ಅಬ್ಬಾ, ಬೇಲ್ ಸಿಕ್ಕಿದೆ ಅಂದ್ರೆ ಅಜ್ಜಿಗೆ ಸುಳ್ಳು ಹೇಳೋಷ್ಟೇ ಇರೋದಿಲ್ಲ, ನಾಟಕ ಮಾಡೋಷ್ಟು ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಜ್ಜಿ ಏಜೆ ಬರ್ತಾರೆ ಅಂತ ಕಾಯ್ತಾ ಇದ್ರಲ್ಲ, ಅದು ತಪ್ಪುತ್ತೆ. ಅಮ್ಮ ಮಗ ಇಬ್ರು ಮತ್ತೆ ಸೇರ್ತಾರೆ. ಹ್ಞೂ ಅಕ್ಕ, ಏಜೆ ಇಲ್ದೆ ಮನೆ ಎಲ್ಲ ಬಿಕು ಅಂತಿತ್ತು. ಇವಾಗ ಏಜೆ ಬರ್ತಿದಾರಲ್ಲ, ಎಲ್ಲ ಸರಿ ಹೋಗತ್ತೆ. ಹೌದು, ಏಜೆನ ಸ್ಥಿತಿಯಲ್ಲಿ ನೋಡಕ್ಕೂ ಆಗಲ್ಲ. ನೀವೆಲ್ಲ ಮನೇಲಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೇಗ ಮನೆಗೆ ಬರ್ತೀವಿ, ಆಯ್ತಾ? ಹಾ, ಹುಷಾರು ಲೀಲಾ. ಅಕ್ಕ, ಬೇಲ್ ಸಿಕ್ಕಿದೆ ಅಂದ್ರೆ ಯಾವಾಗ ರಿಲೀಸ್ ಮಾಡ್ತಾರೆ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ರಿಲೀಸ್ ಆಗ್ತಾ ಇದ್ದಾರೆ ಹೇಳ್ರಮ್ಮ. ಅದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಸರು ಕೇಳ್ತಾ ಇದ್ಲು ಅಜ್ಜಿ. ಸಿನಿಮಾ ರಿಲೀಸಾ? ನಾನು ಯಾರೋ ಜೈಲಲ್ಲಿದ್ದಾರೆ, ಅವರು ರಿಲೀಸ್ ಆಗ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಏನು ಹುಡುಗಿರಮ್ಮ ನೀವು, ಮಕ್ಕಳಾಗೋ ವಯಸ್ಸಾಯ್ತು, ಇನ್ನು ಸಿನಿಮಾ ರಿಲೀಸ್ ಅಂತ ಕೂತಿದ್ದೀರಲ್ಲ, ಹುಚ್ಚು ಹುಡುಗಿರು. ಅಯ್ಯ, ನೋಡ್ಕೊಂಡು ಮಾತಾಡು ಸರು. ಸಾರಿ. ಹೋಗ್ಲಿ ಬಿಡಿ ಅಕ್ಕ, ಇನ್ನೇನು ಬೇಲ್ ಸಿಕ್ತಲ್ಲ, ಈಚೆ ಬಂದ್ಬಿಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ. ಅಕ್ಕ, ಈಚೆ ಬಂದ್ರು. ಒಬ್ರೆ ಬಂದಿದಾರಲ್ಲ. ನಾನು ಹೋಗಿ ಆರತಿ ತಟ್ಟೆ ತಗೊಂಡ್ಬರ್ತೀನಿ. ಬೇಡ. ಯಾಕಕ್ಕ? ಅಕ್ಕ, ನೀವೇ ಅಲ್ವಾ ಆರತಿ ಮಾಡೋದಕ್ಕೆ ಹೇಳಿದ್ದು, ಇವಾಗ ಬೇಡ ಅಂತಿದ್ದೀರಾ? ಏಜೇನ್ ನೋಡಿದ್ಯಾ ನೀನು? ಅವ್ರು ಹೇಗ್ ಮನೆಗೆ ಬಂದ್ರು ಅಂತ ಗಮನಿಸಿದ್ಯಾ? ಏಜೆ ಲೀಲಾ ಜೊತೆಗೆ ಬರಬೇಕಾಗಿತ್ತು. ಅವಳನ್ನ ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ರು ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅಂತ ಯೋಚನೆ ಮಾಡಿ.
ಈ ಟೈಮಲ್ಲಿ ಆರತಿ ಮಾಡಕ್ ಹೋದ್ರೆ ಏಜೆ ಸುಮ್ಮನಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಏಜೆ ಮನ್ಸಲ್ಲಿ ಒಂದು ವಿಷಯ ಕೂತಿದೆ. ಅದು ಕಾದು ಕೆಂಡ ಆಗಿದೆ. ಆ ಕೆಂಡ ಬೆಂಕಿಯಾಗಿ ಹೊರಗೆ ಬರೋ ಟೈಮ್ ಇದು. ಬೆಂಕಿಗೆ ಆರತಿ ಮಾಡಕ್ಕಾಗುತ್ತಾ ಸರ್? ದುರ್ಗವ್ರೆ, ಏಜೆ ಬಂದ್ರ? ಹಾಲಿಲ್ಲ, ಬಂದ್ರು. ಈಗಷ್ಟೇ ಒಳಗೆ ಹೋದ್ರು. ಕೋರ್ಟ್ ಆಚೆ ಕಾಯ್ತಾ ಇದ್ವಿ, ಅವ್ರು ಹೋದ್ರು ಅಂತ ಗೊತ್ತಾಯ್ತು, ಅದಕ್ಕೆ ಗಾಬರಿಯಿಂದ ಬಂದ್ವಿ. ಅಲ್ಲ, ಅವ್ರು ನಿಮ್ಮನ್ನ ಯಾಕೆ ಬಿಟ್ಟು ಬಂದ್ರು? ಅದು ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು ಅಂತ ಮಾತ್ರ ಗೊತ್ತಾಯ್ತು. ನೋಡಿ, ಈ ಟೈಮಲ್ಲಿ ಏಜೆನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಲೀಲಾ, ಅವ್ರಿಗೆ ಈ ಟೈಮ್ನಲ್ಲಿ ಬೇಕಾಗಿರೋದು ಎಮೋಷನಲ್ ಸಪೋರ್ಟ್. ಹೋಗು, ನೀನು ಅವ್ರ ಜೊತೆಗಿರು. ಅವ್ರ ಕೋಪ ಮಾಡ್ಕೊಂಡು ಏನೇ ಹೇಳಿದ್ರು ನೀನು ಸಮಾಧಾನವಾಗಿ ಕೇಳಿಸ್ಕೊ. ಆದ್ರೆ ಅವ್ರ ಜೊತೆ ಮಾತ್ರ ಬಿಟ್ಟು ಬರಬೇಡ. ಈ ಟೈಮಲ್ಲಿ ನಾನು ಹೇಗಿರ್ಲಿ? ಈ ಟೈಮಲ್ಲಿ ಅಲ್ಲದೆ ಇನ್ಯಾವಾಗಿರ್ತೀಯ? ಗಂಡನ ಕಷ್ಟದ ಟೈಮ್ನಲ್ಲೇ ಹೆಂಡತಿ ಆದವಳು ಜೊತೆಗಿರ್ಬೇಕು. ಹೋಗು. ಅವಕಾಶ ಸಿಕ್ಕರೆ ಇವನು ಕುತ್ತಿಗೆ ಹಿಡಿತೀನಿ ಅಂತ ಪರಮ ನಿಶ್ಚಯ ಇವನು. ಏಜೆ ಕಣ್ಗಳನ್ನ ನೋಡ್ತೀಯ ಲೀಲಾ? ಕೋಪ ಕುದೀತಾ ಇದೆ. ಆ ಕೋಪದ ಹಿಂದೆ ದೊಡ್ಡ ನೋವಿದೆ. ಏಜೆ ಇಷ್ಟೊಂದು ನೋನ ಅದು ಹೇಗೆ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೋ ಏನೋ. ಜ್ವಾಲಾಮುಖಿ ನೋಡಿಲ್ವ ಲೀಲಾ? ಅದು ತನ್ನೊಳಗೆ ಬೆಂಕಿನೇ ಬಚ್ಚಿಟ್ಕೊಂಡಿರುತ್ತೆ. ಆ ಬೆಂಕಿ ತುಂಬಾ ದಿನ ಒಳಗಿರಲ್ಲ. ಒಂದಲ್ಲ ಒಂದು ಟೈಮ್ನಲ್ಲಿ ಅದು ಹೊರಗೆ ಬರಲೇಬೇಕು. ಇಷ್ಟು ದಿನ ಏಜೆ ಎಂತೆಂಥ ಆರೋಪ ಬಂದ್ರು ಒಂದೇ ಒಂದು ಮಾತಾಡದೆ ಆ ನೋವು ಅವಮಾನನೆಲ್ಲ ಎದೆಲೆ ಬಚ್ಚಿಟ್ಕೊಂಡಿದ್ರು. ನೋವು ಕೋಪನ ತುಂಬ ದಿನ ಮನಸ್ಸಲ್ಲೇ ಇಟ್ಕೊಳ್ಳೋದು ಒಳ್ಳೇದಲ್ಲ ಅಲ್ವಾ ದುರ್ಗಾ ಅವರೇ? ಏಜೆ ಸುಲಭವಾಗಿ ಎಮೋಷನ್ಸ್ನ ಹೊರಗೆ ಹಾಕಲ್ಲ ಲೀಲಾ. ಹಾಗಂತ ಅವ್ರಿಗೆ ಕಲ್ ಮನ್ಸಿಲ್ಲ. ನಮ್ಮೆಲ್ರಿಗಿಂತ ಮೃದು ಮನಸ್ಸು ಅವ್ರದ್ದು. ಆದರೆ ಅವರಿದ್ದ ಸಿಚುವೇಶನ್ನು, ಅವ್ರಿಗಾದ ನೋವು ಅವ್ರ ಎಮೋಷನ್ಸ್ನ ತಡೆದು ಹಿಡಿಯೋ ಹಾಗೆ ಮಾಡಿತ್ತು. ಆದರೂ ಅವರು ಮನುಷ್ಯರಲ್ವಾ? ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ಎಷ್ಟು ಅಂತ ತಡೆದು ಹಿಡಿಯಕ್ಕೆ ಸಾಧ್ಯ? ಒಂದಲ್ಲ ಒಂದಿನ ಎಮೋಷನ್ಸು ಬರ್ಸ್ಟ್ ಆಗಿ ಹೊರಗೆ ಬರಲೇಬೇಕು ಲೀಲಾ. ಯಾಕೆ ಬಿಟ್ಟೋದೆ? ಇಷ್ಟು ವರ್ಷ ನೀನು ಬರ್ತೀಯ ಅಂತ ಕಾಯ್ತಾ ಇದ್ದಲ್ಲ, ಅದಕ್ಕಿದೆ ನಾನು ನೀನು ಕೊಟ್ಟುತ್ತರ. ಇದುವರೆಗೂ ನೀನು ಮುಂದಾಗ್ಲಿ ಹಿಂದಾಗ್ಲಿ ಒಂದು ಕೆಟ್ಟ ಮಾತಾಡಿಲ್ಲ. ಕೆಟ್ಟ ಮಾತಲ್ಲ, ಒಂದು ಚಿಕ್ಕ ತೋಟು ಬಂದಿಲ್ಲ. ಮುಂದಿನ ಜನ್ಮಕ್ಕೂ ಬರಲ್ಲ. ಆದ್ರೆ ಅದೇ ಇವತ್ತಲ್ಲಿ ಆಗಿದ್ದೇನೋ. ಜನ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ನಿನ್ನ ಕ್ಯಾರೆಕ್ಟರ್ ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಯಾರು ಹಾಗೆ ಮಾತಾಡ್ಕೂಡ್ದು ಅಂತರ. ನನ್ನ ಮಗು ಕಡೆ, ನನ್ನ ಮಗು ಬಗ್ಗೆ ಯಾರೋ ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಆಗಲ್ಲ ಅಂತರ, ಆಗಲ್ಲ. ಇಷ್ಟೆಲ್ಲ ಆದ್ರೂ ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ? ನನಗೆ ನೀನು ಬೇಕು, ನನಗೆ ನೀನು ಸಿಗ್ತೀಯ ಅಂತ. ನೀನನ್ನು ಹುಡುಕೊಂಡು ಪ್ರತಿ ಕ್ಷಣ ಹುಚ್ಚೊಂದು ಥರ ಅಲ್ದಾಡ್ತಿರೋ ನನಗೆ ಅಂಥ ಕೇಸ್ ಅನ್ನೋ ವಿಷಯ ಕಿವಿಟ್ಟಿದ ತಕ್ಷಣ ಎಲ್ಲಿ ನಿನ್ನ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೋ, ಎಲ್ಲಿದ್ರು ನಾನು ನಿನ್ನನ್ನು ಮೀಟ್ ಮಾಡ್ಬೋದು ಅಂತ ಆಸೆಯಿಂದ
ಇಷ್ಟೆಲ್ಲ ಅವಮಾನ ಆದ್ರೂ ಒಂದೇ ಒಂದು ಮಾತಾಡ್ದೆ ಸುಮ್ಮನೆ ಇದ್ದೆ. ಜನ ನಿನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾ ಇದ್ರು ಅಂತ ಅದು ನನ್ನ ಕೈ ತಡ್ಕೊಳಕ್ಕಾಗ್ಲಿಲ್ಲ. ನಾನು ಜೈಲಿಗೆ ಹೋದೆ ಅಂತ ಬೇಜಾರಿಲ್ಲ, ನನ್ನನ್ನು ಅವರು ಅವಮಾನ ಮಾಡಿದ್ರು ಬೇಜಾರಿಲ್ಲ. ಆದ್ರೆ ಅವರು ನನ್ನ ಪ್ರೀತಿ ಬಗ್ಗೆ ಮಾತಾಡಿದ್ರು, ನಮ್ಮ ಪ್ರೀತಿನ ಅವಮಾನ ಮಾಡಿದ್ರು ಅಂತ ಅವಮಾನ ಮಾಡಿದ್ರು. ಯಾವ ಜನ ನಮ್ಮ ಪ್ರೀತಿ ಬಗ್ಗೆ ಒಳ್ಳೆ ಮಾತಾಡ್ತಾ ಇದ್ರು ಇವತ್ತು ಅವರೇ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರ ನಮ್ಮ ಪ್ರೀತಿ ಇಡೀ ಜಗತ್ತಿಗೆ ಆಡ್ಕೊಳ್ಳೋ ವಿಷಯ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನಮಗೆ ಸಂಬಂಧಪಟ್ಟ ಆ ಸಿಡಿನ ಹೊರಗೆ ತಂದಿರೋದು. ಅದು ಯಾರೇ ಆಗಿರ್ಲಿ, ಅವರನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಲೀಲಾ, ಏನಮ್ಮ ಇವತ್ತು ರಾಮ್ ಬರ್ತಾನೆ ಅಂತ ಹೇಳಿದ್ರೆ ಇನ್ನೂ ಬರಲೇ ಇಲ್ವಲ್ಲ? ಅಜ್ಜಿ, ಏಜೆ ಅವಾಗ್ಲೇ ಬಂದ್ರು, ರೂಮಲ್ಲಿದ್ದಾರೆ. ಮೋಸ್ಟ್ಲಿ ಫ್ರೆಶ್ ಅಪ್ ಆಗ್ತಿದ್ದಾರೆ ಅನ್ಸುತ್ತೆ. ಏನು ಅವತ್ತಿಂದ ಈ ಮುದುಕಿ ರಾಮ್ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕಾಯ್ತಾ ಹೊರಗೋಗ್ತಾ ಇದ್ದಾಳೆ. ಅವನಿಗೆ ಫ್ರೆಶ್ ಆಗ್ಬೇಕಿತ್ತ? ಬಿಸ್ನೆಸ್ ಜಾಸ್ತಿ ಆಗೋಯ್ತು ಅಮ್ಮನಿಗಿಂತ ಅವನಿಗೆ. ಮನೆಗೆ ಬಂದವನು ಹೋಗಿ ರೂಮ್ ಸೇರ್ಕೊಂಡಿದ್ದಾನೆ. ಇವತ್ತು ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ಎಷ್ಟು ಧೈರ್ಯ ಇದ್ರೆ ಅವನಿಗೆ ನನ್ನನ್ನು ಮಾತಾಡ್ಸ್ತಾ ಹೋಗ್ತಾನೆ ಮನೆಗೆ ಬಂದವನು. ಬಿಡಲ್ಲ ನಾವನ್ನ. ಅಜ್ಜಿ 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 ಅದು ಯಾರೇ ಆಗಿರಲಿ, ಹುಡುಕಿ ನರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇದು ನಿನ್ನ ಮೇಲೆ